ಮೋದಿಜಿಯವರು भाइयों बहनों अंतर हमको 5 साल दे दो, मैं इंडिया वैसा करेगा ऐसा करेगा। हमें 10 साल दिया, आप क्या किया इंडिया में? ನೋಡಿ ಜನಗಳು ನಿರ್ಧಾರ ಮಾಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಲಕ್ಷ್ಮಣ್ ಅವರು ತುಂಬ ನಿಷ್ಠಾವಂತರು. ನಮ್ಮ ಬೆಂಬಲ ಮೇಡಮ್, ಈ ದೇಶದ ಹಿತ ಕಾಯುವ ನಮ್ಮ ಕಾಂಗ್ರೆಸ್ ಪಕ್ಷ. ಈ ಬಾರಿ ಎಲೆಕ್ಷನ್, ಕೊಡಗು ಲೋಕಸಭಾ ಎಲೆಕ್ಷನ್ ಬಗ್ಗೆ ಕೇಳೇ ಇರ್ತೀರಾ. ಸೊ ಕ್ಯಾಂಡಿಡೇಟ್ಸ್ ಯಾರು ಅಂತಲೂ ಗೊತ್ತಾಗಿದೆ. ಸರ್, ಈ ಸಲ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್? ನಮ್ಮ ಬೆಂಬಲ ಮೇಡಮ್, ಈ ದೇಶದ ಹಿತ ಕಾಯುವ ನಮ್ಮ ಕಾಂಗ್ರೆಸ್ ಪಕ್ಷ. ಓಕೆ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಬಡ ಜನಾಂಗಗಳಿಗೆ ಏನೇನು ಭಾಗ್ಯಗಳು ಕೊಡಬೇಕೆಲ್ಲ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗಿರ್ಬೋದು, ಮತ್ತು ವಿದ್ಯುತ್ ಶಕ್ತಿಯು ಅದು ಕೊಡ್ತಾ ಇದ್ದಾರೆ, ಮತ್ತು ಅನ್ನಭಾಗ್ಯ ಕೊಡ್ತಾ ಇದ್ದಾರೆ. ಹಾಗೆ ಬಸ್ನಲ್ಲಿ ಫ್ರೀ ಇದೆ, ಮತ್ತು 2,000ನ ಹೆಣ್ಮಕ್ಳಿಗೆ ಹಾಕ್ತಾ ಇದ್ದಾರೆ, ಪ್ರತಿಯೊಬ್ಬರ ಹೆಣ್ಮಕ್ಳ ಖಾತೆ. ಅದರಿಂದ ಬಡವರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾರೆ. ಅದರಿಂದ ನಾವು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಜನಗಳಲ್ಲೂ ಕೇಳ್ಕೊತೀನಿ. ಸೊ ಹಳ್ಳಿಗಳ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ? ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಮೇಡಮ್, ಆಗ್ತಾ ಇದೆ. ಪ್ರತಿಯೊಂದು ಪಂಚಾಯತಿಗೂ ಏನು ಸರ್ಕಾರದಿಂದ ಕೊಡಬೇಕು ಸೌಲಭ್ಯನ ಕೊಡ್ತಾ ಇದೆ. ಬಟ್ ಹಳ್ಳಿಗಳಲ್ಲಿ ಯಾವುದೇ ಅಭಿವೃದ್ಧಿ ಇದುವರೆಗೂ ಕಾಣ್ತಾ ಇಲ್ಲ ಸರ್? ಇಲ್ಲ ಮೇಡಮ್, ಅದು ಹೇಳ್ಬೋದು. ನಾವು ಹಳ್ಳಿಲಿ ಹುಟ್ಟಿರೋರೆ, ನಾವು ಹಳ್ಳಿ ಬಗ್ಗೆ ಗೊತ್ತಿದೆ. ನಾನು ಒಬ್ಬ ಹಳ್ಳಿನೇ, ಒಬ್ಬ ರೈತನ ಮಗನೇ. ಅದರಿಂದ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಅಭಿವೃದ್ಧಿ ಯಾರು ಮಾಡ್ತಾ ಇದ್ದಾರೆ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಮತ ಹಾಕ್ಬೇಕು. ಯೂತ್ಸ್ಗಳಿಗೆ ಉದ್ಯೋಗದ ಬಗ್ಗೆ ಏನು ಹೇಳ್ತೀರಾ ಸರ್? ಉದ್ಯೋಗದ ಬಗ್ಗೆ ಮೇಡಮ್ ನೋಡಿ, ಅದೇ ನಮ್ಮಲ್ಲಿ ಈಗ ಇದುವರೆಗೂ ಯಾರೂ ಮಾಡದಂತನ್ನ ಬೆಂಗಳೂರು ಅರಮನೆ ಮೈದಾನದಲ್ಲಿ 30 ಲಕ್ಷ ಜನಕ್ಕೆ ಉದ್ಯೋಗದ ಭರವಸೆ ಕೊಡೋಕ್ಕೆ ಮಾಡಿದ್ರು. ಒಂದು ಬೃಹತ್ ಸಮಾವೇಶ ಮಾಡಿದ್ರು. ಅದರಲ್ಲಿ ಸುಮಾರು 10 ಲಕ್ಷ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ಆದ್ದರಿಂದ ಈ BJP ಸರ್ಕಾರದವರು 10 ವರ್ಷ ಮಾಡಿದ್ದಾರೆ. ಯಾರು? ನಮ್ಮ ಮೋದಿಜಿಯವರು भाइयों बहनों अंतर हमको 5 साल दे दो, मैं इंडिया वैसा करेगा ऐसा करेगा। हमें 10 साल दिया, आप क्या किया इंडिया में? मैं पूछता हूँ, पब्लिक को पूछता हूँ. इसलिए देख के सोच के ನೋಡಿ ಜನಗಳು ನಿರ್ಧಾರ ಮಾಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಲಕ್ಷ್ಮಣ್ ಅವರು ತುಂಬ ನಿಷ್ಠಾವಂತರು ಮತ್ತು ಒಳ್ಳೆ ವಿದ್ಯಾವಂತರು. ಅದರಿಂದ ಅವ್ರಿಗೆ ಸರಿ ಬೆಂಬಲ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಮೈಸೂರಿಗೆ ಲಕ್ಷ್ಮಣ್ ಅವ್ರ ಕಡೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಯಾವ ರೀತಿ ಅಭಿವೃದ್ಧಿನ ಎಕ್ಸ್ಪೆಕ್ಟ್ ಮಾಡ್ತೀವಿ? ಮೇಡಮ್, ಅವರು ಈ ರಾಜ್ಯದ ಮುಖ್ಯಮಂತ್ರಿ ಜೊತೆ ಕೈ ಜೋಡಿಸಿ ಕೇಂದ್ರದಿಂದ ಏನು ತರಬೇಕು ಆ ಅನುದಾನ ತಂದು ನಮ್ಮ ಮೈಸೂರು ಅಭಿವೃದ್ಧಿಗೆ ಪಣ ತೊಡ್ತಾರೆ.